ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಶ್ರೀ ಟಾಪಿಕ್ಸ್. ಆ್ಯಕ್ಚುಲಾಗಿ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಲು, ಯುವರ್ ಚಾನಲ್ ಅಂತ ಹೇಳ್ತೀರಾ ನೀವು ಅಂತ. ನಾನು ವೆಲ್ಕಮ್ ಮಾಡಬೇಕಾದ್ರೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಂತ. ಎಲ್ಲರೂ ಅವರ್ ಚಾನಲ್ ಅಂತ ಹೇಳ್ತಾರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ. ಬಟ್ ನಾನು ಅಂದ್ಕೊಂಡು ಹೇಳ್ತಾ ಇರೋದೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಂತ. ಸೊ ಅದಕ್ಕೋಸ್ಕರ ಆ ಥರ ಹೇಳ್ತೀನಿ ಅಷ್ಟೇ. ಎರಡು ಒಂದೇ, ಯಾವುದಾದ್ರೆ ಏನು. ಸರಿ, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಆ್ಯಂಡ್ ಅವರ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತಿಂದು ಏನೂ ಇಲ್ಲ ಟಾಪಿಕ್ಸು, ಯಾಕೆಂದರೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ತುಪ್ಪ ಮಾಡೋದು ಪ್ರೊಸೀಜರ್ಸ್ ಕಂಪ್ಲೀಟಾಗಿ ಹಾಕಿ ಪ್ಲೀಸ್ ಅಂತ. ಅದಕ್ಕೋಸ್ಕರ ಅದನ್ನೇ ಇವತ್ತು ಫುಲ್ ವಿಡಿಯೋ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಏನು ವ್ಲಾಗ್ನ ಮಿಕ್ಸ್ ಮಾಡಿಲ್ಲ, ಯಾಕೆಂದರೆ ಫುಲ್ ಕನ್ಫ್ಯೂಷನ್ ಆಗಬಾರ್ದು ಅಂತ ಅಷ್ಟೇ. ಬೇರೆ ವ್ಲಾಗ್ ಏನಾದರೂ ಮಿಕ್ಸ್ ಆದರೆ ಕನ್ಫ್ಯೂಷನ್ ಆಗ್ಬೋದು, ವಿಡಿಯೋ ಲೆಂತಿ ಆಗ್ಬೋದು, ನೋಡೋಕ್ಕೂ ಬೋರ್ ಆಗ್ಬೋದು, ಮತ್ತು ತುಪ್ಪ ಕಾಯಿಸೋದೇ ಸಪ್ರೇಟ್ ಸಿಗೋಲ್ಲ, ಹುಡ್ಕೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎರಡು ಒಟ್ಟಿಗೆ ಒಂದೇ ಇರಲಿ ವಿಡಿಯೋ ಅಂದ್ಬಿಟ್ಟು ಬರೀ ತುಪ್ಪ ಕಾಯಿಸೋದು ಮಾತ್ರ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಲು ಎಪ್ಪಕ್ಕಾದ್ರಿಂದ ಹಿಡಿದ್ಬಿಟ್ಟು ಮೊಸರು ಮಾಡೋದು, ಬೆಣ್ಣೆ ತೆಗೆಯೋದು, ಅದಾದಮೇಲೆ ಬೆಣ್ಣೆಗೆ ಪೌಡ್ರ ಯಾವ ಥರ ಮಾಡಬೇಕು ತುಪ್ಪ ಕಾಯಿಸೋಕ್ಕೆ ಅಂತ ಬೆಣ್ಣೆ ಕಾಯಿಸಿ ತುಪ್ಪ ತೆಗೆಯೋದು, ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಎಲ್ಲೂ ಮಿಸ್ ಮಾಡ್ದಲೆ ಸ್ಕಿಪ್ ಮಾಡ್ದಲೆ ವಿಡಿಯೋ ಪೂರ್ತಿ ನೋಡಿ. ಮತ್ತು ಮನೇಲೇ ಕ್ಲೀನ್ ಆ್ಯಂಡ್ ಹೆಲ್ತಿಯಾಗಿ ನಾವು ತುಪ್ಪ ಮಾಡ್ಕೊಬೋದು, ಮಕ್ಳಿಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಅಥವಾ ತುಪ್ಪ ಮಾಡೋಕ್ಕಾಗಿಲ್ಲ ಅಂದರೆ ಅದ್ರ ಬದಲು ಬೆಣ್ಣೆನೇ ಯೂಸ್ ಮಾಡ್ಕೊಬೋದು, ಒಗ್ಗರಣೆಗಾದರೂ ಆಗಲಿ ಏನಕ್ಕಾದರೂ ಆಗಲಿ ಬೆಣ್ಣೆನೇ ಯೂಸ್ ಆಗುತ್ತೆ. ಮನೆ ತರೋ ಹಾಲಿಂದನೇ ಎಕ್ಸ್ಟ್ರಾ ಏನೂ ಅದಕ್ಕೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಮಾಡ್ಕೊಬೋದು. ತುಂಬ ಈಸಿಯಾಗಿದೆ, ಒಂದು ಸತಿ ಮಾಡ್ಕೊಂಬಿಟ್ರೆ ಸಾಕು, ಆಮೇಲೆ ಆರಾಮಾಗಿ ಮಾಡ್ಕೊಬೋದು, ತುಂಬ ಈಸಿಯಾಗೈತೆ. ಲೆಟ್ಸ್ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಡೈಲಿ ಹಾಲು ಕಾಯಿಸ್ತೀವಲ್ವ, ಅದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಕಾಯಿಸ್ಕೊಂಡ್ರೆ ಚೆನ್ನಾಗಿ ಮೇಲೆ ಈ ಥರ ಕೆನೆ ಕಟ್ಟುತ್ತೆ. ಆ ಕೆನೆ ಎಲ್ಲ ಈ ಚೊಂಬಲ್ಲಿ ಹಾಕ್ಬಿಟ್ಟು ನಾನು ಎತ್ತಿಟ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಇಡಬಹುದು ಫ್ರಿಜ್ಜಲ್ಲಿ. ನಾನು ಇದರಲ್ಲೇ ಇಟ್ಟಿದ್ದೀನಿ ಸದ್ಯಕ್ಕೆ, ಒಂದು ಬಾಕ್ಸ್ ಅದಕ್ಕೆ ಅಂತ ಸಪ್ರೇಟ್ ತೊಗೋಬೇಕು ಅಂತ. ಅದು ಕ್ಯಾಪ್ ತಿರುವಿ ಚೆನ್ನಾಗಿರಬೇಕು ಅನ್ನೋ ಅದೊಂದು ಥಾಟ್ ಇದೆ, ಅದಕ್ಕೋಸ್ಕರ ಈ ಥರ ಚೊಂಬಲ್ಲೇ ಇಟ್ಬಿಟ್ಟು ಆ ಪ್ಲೇಟ್ ಮುಚ್ಚಿಟ್ಟಿರ್ತೀನಿ. ನಾನು ತುಂಬಿದ ಮೇಲೆ ತುಪ್ಪ ಕಾಯಿಸ್ಬೇಕು ಅಂತ ಈ ಥರ ತೆಗ್ದು ಒಂದು ತಪ್ಪಲೆಗೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇದಕ್ಕೆ ಇವಾಗ ಹೆಪ್ಪ ಹಾಕ್ಕೊಬೇಕಲ್ವಾ. ಅದಕ್ಕೆ ನೋಡಿ, ಇವತ್ತಿಂದು ಕಾಯಿಸಿರೋ ಹಾಲಿಂದು ಕೆನೆ ಸಹ ಇದರೊಳಗಡೆ ಹಾಕ್ಕೊತೀನಿ. ನಾಳೆಯಿಂದ ಮತ್ತೆ ಸಪ್ರೇಟು ಎತ್ತಿಟ್ಕೊತೀನಿ. ಆ ಚೊಂಬೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ನೀಟಾಗಿ ಸ್ವಲ್ಪ ಬಿಸಿನೀರಾಗಿ ತೊಳಿಬೇಕು, ಇಲ್ಲಾಂದರೆ ಹಾಲಿನ ಸ್ಮೆಲ್ ಇರುತ್ತಲ್ಲ, ಅದನ್ನು ತೊಳೆದ್ಬಿಟ್ಟು ನೆಕ್ಸ್ಟ್ ನಾಳೆಯಿಂದ ಎತ್ತಿಕೊತೀನಿ. ಇವತ್ತಿನ ಹಾಲಿನ ಸಹ ಇದರಲ್ಲಿ ಹಾಕ್ಕೊಂಡು ಎಲ್ಲ ಕೆನೆನ ನೋಡಿ ಈ ಥರ ಕೆನೆ ಕಟ್ಟಿರುತ್ತೆ. ಇಲ್ಲ ಅಂದರೆ ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಾಯ್ದಿರೋ ಹಾಲನ್ನ ನೈಟ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ನೀಟಾಗಿ ಒಂಚೂರು ಈ ಥರ ಮಿಕ್ಸ್ ಆಗೋಲ್ಲ. ಇದು ನಾನು ಇವಾಗ ಕಾಯಿಸಿರೋದು ಮಾತ್ರ ಈಗ ನಿಮಗೆ ತೋರ್ಸೋಕ್ಕಾಗ್ತಾ ಇರೋದ್ರಿಂದ ಒಂಚೂರು ಮಿಕ್ಸ್ ಆಗೋಲ್ಲ. ಆ ಕೆನೆ ಎಲ್ಲ ಗಟ್ಟಿಗೆ ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಫುಲ್ ಗಟ್ಟಿ ಬಂದುಬಿಡುತ್ತೆ. ಅದನ್ನು ಬೆಳಗ್ಗೆ ಎತ್ತಿಟ್ಕೊಂಡು ಮತ್ತೆ ಹಾಲು ಯೂಸ್ ಮಾಡ್ಕೊಬೋದು. ಆ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಿಗುತ್ತೆ ಕೆನೆ. ಇದನ್ನು ಡೈಲಿ ಎತ್ತಿಟ್ಟಿರೋದನ್ನ ತೆಗೆದ್ಬಿಟ್ಟು ನೋಡಿ, ಇದೊಂದು ಲೋಟದಲ್ಲಿ ನಾನು ನಮ್ಮಮ್ಮ ಮಜ್ಜಿಗೆ ಕೊಟ್ಟಿದ್ದರು, ಅದನ್ನು ಹಾಕ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀವು ನಂದಿನಿ ಮೊಸರನ್ನ ಯೂಸ್ ಮಾಡ್ಬೋದು, ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಕಡಿಮೆ ಮೊಸರು ಹಾಕ್ಕೊಳ್ಳಿ. ಆ ಥರ ಅಳತೆ ನೋಡ್ಕೊಂಡು ನಾನು ಇಷ್ಟಕ್ಕೆ ಆ ದೊಡ್ಡ ಚಂಬು ಫುಲ್ಲು ಕೆನೆಗೆ ಒಂದು ಗ್ಲಾಸು ಮಜ್ಜಿಗೆ ಹಾಕ್ತಾಯಿದ್ದೀನಿ. ಹುಳಿ ಇತ್ತು, ಅದಕ್ಕೆ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಮಜ್ಜಿಗೆ, ಅದು ಹಸುದು ಚೆನ್ನಾಗಿರುತ್ತಲ್ಲ ನಾಟಿ ಮಜ್ಜಿಗೆ, ಅದಕ್ಕೋಸ್ಕರ. ನೀವು ಬೇಕಂದರೆ ನಂದಿನಿ ಮೊಸರು ಹಾಕ್ಕೊಬೋದು ಹೆಪ್ಪ ಹಾಕೋಕ್ಕೋಸ್ಕರ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಬೆಳಗ್ಗೆ ಹೆಪ್ಪ ಹಾಕಿದ್ರೆ ಸಂಜೆ ಅಷ್ಟೊತ್ತಿಗೆ ಅದು ಮೊಸರಾಗಿರುತ್ತೆ. ನೀವು ನೈಟ್ ಹೆಪ್ಪ ಹಾಕಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಮೊಸರಾಗುತ್ತೆ. ಬೆಳಗ್ಗೆ ಮಾಡ್ಕೊಬೋದು ಇದನ್ನೆಲ್ಲ. ಇವಾಗ ಇದಕ್ಕೆ ತುಪ್ಪ ಕಾಯಿಸೋಕ್ಕೆ ಪುಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನನ್ನ ಕೈಯಲ್ಲಿ 2 ಹಿಡಿಯಷ್ಟು ಮೆಂತ್ಯ ತೊಗೊಂಡು ಇದನ್ನು ಚೆನ್ನಾಗೆ ಲೋ ಫ್ಲೇಮಲ್ಲಿ ಚೆನ್ನಾಗೆ ಅದರದ್ದೊಂದು ಘಮ ಬರುತ್ತೆ, ಉರಿತಾ 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 ಕಲರ್ ಚೇಂಜ್ ಆಗುತ್ತೆ. ಫುಲ್ ಸೀಸ್ಬೇಡಿ, ಆಮೇಲೆ ತುಪ್ಪ ಕಪ್ಪಾಗ್ಬಿಡುತ್ತೆ. ಇದು ಒಂದು ಹದವಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಮೆಂತ್ಯ ಎಷ್ಟು ಫ್ರೈ ಆಗುತ್ತಾ ಅಷ್ಟು ಚೆನ್ನಾಗಿರುತ್ತೆ. ಇದೇ ಘಮ ಕೊಡೋದು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೆಂತ್ಯನ. ಇದು ಇವಾಗ ಫ್ರೈ ಆಗಿದೆ. ಆಫ್ ಮಾಡಿಬಿಟ್ಟು ಅದು ಬಿಸಿಗೆ ಇದಾಗ್ಬಿಡುತ್ತೆ, ಸಿಹಿಬಿಡುತ್ತೆ ಅಂತ ನಾನು ಹಿಂಗೆ ತಿರುಗಿಸ್ತಾ ಇದ್ದೀನಿ. ಆಫ್ ಮಾಡಿದ್ದೆ. ಇದಕ್ಕೆ ಒಂದು 4 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಏಲಕ್ಕಿ ಕಾಯಿ. ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೋಬೇಕು. ನಾನು ಹಾಕ್ಬಿಟ್ಟಿದ್ದೆ, ವಿಡಿಯೋ ಆನ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ತೋರಿಸಿ ಹೇಳ್ತಾ ಇದ್ದೀನಿ.
ಇದಿಷ್ಟೇ ಇದಕ್ಕೆ ಮೆಂತ್ಯ, ಏಲಕ್ಕಿ, ಕಲ್ಲುಪ್ಪು ಇದಿಷ್ಟನ್ನ ಪುಡಿ ಮಾಡ್ಕೊಬೇಕು. ಇವಾಗ ಇದು ಮೊಸರು ಆಗಿದೆ. ಮೊಸರಾಗಿ ಒಂದು 5 ನಿಮಿಷ ಇನ್ನೇನು ಬೆಣ್ಣೆ ಕಟ್ಕೊಂಬಿಡೋಕ್ಕಿಂತ ಒಂದು 5-10 ನಿಮಿಷ ಮುಂಚೆ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಕೋಲ್ಡ್ ಏನು ಬೇಡ, ಒಂದು 5-10 ನಿಮಿಷ ಮಾತ್ರ ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ ಬೆಣ್ಣೆ ನೀಟಾಗಿ ಫಸ್ಟ್ ಟೈಮ್ ಮಾಡ್ತೀರಲ್ವ ಗೊತ್ತಾಗಲ್ಲ. ಅದಕ್ಕೆ ಒಂದು 5-10 ನಿಮಿಷ ಅದು ಮೊಸರನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನೀಟಾಗಿ ಬೆಣ್ಣೆ ಬರುತ್ತೆ, ಏನೂ ಕನ್ಫ್ಯೂಷನ್ ಆಗೋಲ್ಲ. ಅದಕ್ಕೋಸ್ಕರ ಇದೊಂದು ಟಿಪ್ಪು. ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಮಿಕ್ಸಿಯಲ್ಲೇ ತಗೊತೀನಿ, ಬೆಣ್ಣೆ ಸಿಗುತ್ತೆ. ಒಂದು 5-10 ನಿಮಿಷ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಇದ್ರ ಮೇಲೆ ವೈಟ್ ಕಲರ್ ಕ್ಯಾಪ್ ಇದೆಯಲ್ಲ, ಅದ್ರ ಮೇಲೆ ಬೆಣ್ಣೆ ಬೀಳ್ತಾ ಇರುತ್ತೆ. ಅದು ಮಿಕ್ಸಿ ಆಡ್ತಾ ಮಜ್ಜಿಗೆ ಥರ ತಿರುಗಿ ನೆಕ್ಸ್ಟ್ ಬೆಣ್ಣೆ ನೋಡಿ ಆ ಥರ ಗಟ್ಟಿಗೆ ಬೆಣ್ಣೆ ಬೀಳುತ್ತೆ. ಆ ಟೈಮಲ್ಲಿ ಗೊತ್ತಾಗುತ್ತೆ ಬೆಣ್ಣೆ ಆಗಿದೆ ಅಂತ. ತೆಗ್ದು ನೋಡಿದ್ರೆ ಆವಾಗ ಗೊತ್ತಾಗುತ್ತೆ ಬೆಣ್ಣೆ ಒಳಗಡೆ ಈ ಥರ ಆಗಿರಬೇಕು. ಈ ಥರ ಆದರೆ ಹಾಲು ನೋಡಿ ಮೊಸರು ಇರೋದು, ಮಜ್ಜಿಗೆ ಎಲ್ಲ ಸಪ್ರೇಟಾಗಿ ಬೆಣ್ಣೆ ಸಪ್ರೇಟಾಗಿದೆ, ಮೊಸರು ಹಾಕಿದ್ದು ಈ ಥರ ಆಗುತ್ತೆ. ಆವಾಗ ನಾವು ಇದನ್ನೆಲ್ಲ ಒಂದು ದಬ್ರೆಗೆ ಹಾಕ್ಕೊತೀನಿ. ಇದು ನನಗೆ 3 ಸತಿ ಆಗುತ್ತೆ ಮಿಕ್ಸಿಯಲ್ಲಿ. ತುಂಬ ಬೆಣ್ಣೆ ಸಿಕ್ಕಿತ್ತು ಈ ಸರಿ. ಫಸ್ಟ್ ಟೈಮ್ ಸ್ವಲ್ಪ ಕಡಿಮೆನೇ ಸಿಕ್ಕಿದ್ದು, ಈ ಸತಿ ಮಾತ್ರ ಚೆನ್ನಾಗೇ ಸಿಕ್ಕಿತ್ತು. ನನಗೆ ಆ್ಯಕ್ಚುಲಾಗಿ ಕಮೆಂಟ್ ಮಾಡಿದ್ರಿ ನೀವು ಏನಂತ, ನಿಮ್ಮಮ್ಮ ನಿಮಗೆ ತುಪ್ಪ ಕೊಡಲ್ವ ಅಂತ. ಕೊಡ್ತಾರೆ, ನಾನು ಅದನ್ನೇ ನನ್ನ ಮಗನಿಗೆಲ್ಲ ಹಾಕೋದು. ನಾವು ಇದನ್ನು ಅಡುಗೆಗೆ ಬೇಕಂದರೆ ಯೂಸ್ ಮಾಡ್ಕೊತೀನಿ. ನಾನು ಏನಾದರೂ ಅಡುಗೆಗೆ ಯೂಸ್ ಮಾಡ್ಕೊತೀನಿ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಯೂಸ್ ಮಾಡ್ಕೊಳ್ಳಲ್ಲ. ಇಲ್ಲಾಂದರೆ ಏನೂ ಹಾಕಲ್ಲ. ತುಪ್ಪ ಕಾಯಿಸ್ಬೇಕಾದ್ರೆ ದೇವ್ರಿಗೆ ಯೂಸ್ ಮಾಡ್ತೀನಿ. ಈ ಪುಡಿ ಏನೂ ಹಾಕಂಗಿಲ್ಲ. ದೇವ್ರಿಗೆ ಇಟ್ಕೊಬೇಕು ಅಂದರೆ ಉಪ್ಪು ಪುಡಿ, ಮೆಂತ್ಯದ್ದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೇನು ಹಾಕಂಗಿಲ್ಲ. ನಾನು ಆ ಟೈಮಲ್ಲಿ ದೇವ್ರಿಗೆ ಅಂತ ಯೂಸ್ ಮಾಡ್ಕೊತೀನಿ. ನೋಡಿ ಇವಾಗ ಮಜ್ಜಿಗೆ ಈ ವೈಟ್ ಕಲರ್ ಕ್ಯಾಪಲ್ಲಿ ಕಾಣಿಸುತ್ತೆ. ಬೆಣ್ಣೆ ಬಂದಿರೋ ಟೈಮಲ್ಲಿ ಈ ಥರ ಮಜ್ಜಿಗೆ ಬರಲ್ಲ, ನೀರು ಥರ ಫುಲ್ಲು ಹೋಗ್ಬಿಟ್ಟು ಬೆಣ್ಣೆ ಬೀಳ್ತಾ ಇರುತ್ತೆ ಕ್ಯಾಪ್ ಮೇಲೆ. ಆವಾಗ ಗೊತ್ತಾಗುತ್ತೆ. ಒಂದೇ ಒಂದಕ್ಕೆ ಹಾಕ್ಕೊಂಡ್ರೆ ಸಾಕು ಸ್ಪೀಡು. ಈಗ ಮಜ್ಜಿಗೆದೆಲ್ಲ ಸ್ಲೋ ಆಯಿತು. ಇವಾಗ ಬೆಣ್ಣೆ ಥರ ಬರ್ತಾ ಇರುತ್ತೆ. ಈ ಟೈಮಲ್ಲಿ ಆಗಿದೆ, ಆಫ್ ಮಾಡಿಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಈ ಥರ ಮಜ್ಜಿಗೆನೇ ಸಪ್ರೇಟ್ ಆಗಿರುತ್ತೆ, ಬೆಣ್ಣೆನೇ ಸಪ್ರೇಟ್ ಆಗಿರುತ್ತೆ. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಒಂದು 3 ರೌಂಡ್ ಹಿಡೀತು ನನಗೆ. ಚೆನ್ನಾಗಿ ಬಂದಿತ್ತು ಈ ಸರಿ, ಚೆನ್ನಾಗಿ ಬಂದಿತ್ತು ಬೆಣ್ಣೆ ಫಸ್ಟ್ ಟೈಮ್ಗಿಂತ. ಅಲ್ಲಿ ನಾವು ಜಾಯಿಂಟ್ ಇದ್ವಲ್ವ, ಅಲ್ಲಿ ನಮ್ಮ ಅತ್ತೆ ಮಾಡ್ತಿದ್ರು, ನಾವೇನು ಇದನ್ನು ಮಾಡ್ತಿರ್ಲಿಲ್ಲ, ನನ್ನ ಕೈಲೇನು ಮಾಡಿಸಿರ್ಲಿಲ್ಲ. ಇಬ್ಬರು ಇದ್ವಿ ನಾವಿಬ್ಬರು ಮಾಡ್ತಾ ಇರಲಿಲ್ಲ. ನಮ್ಮ ಅತ್ತೆನೇ ಮಾಡಿ ತುಪ್ಪ ಕಾಯಿಸಿ ಇಡ್ತಿದ್ರು. ಇವಾಗ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಇದಕ್ಕೆಲ್ಲ ಒಂಚೂರು ನೀರು ಹಾಕ್ಕೊಂಡು ಲಾಸ್ಟದಲ್ವ, ಅದು ಏನು ಇದಾಗಲ್ಲ, ನೀರು ಹಾಕ್ಕೊಂಡು ಅದೆಲ್ಲ ಇದು ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದೆಲ್ಲ ಒಂದು ಸತಿ ನೀರು ಹಾಕಿ ತೊಳೆದು ನಾನು ಮಿಕ್ಸಿ ಬಟ್ಲಿಗೆ ಹಾಕ್ಕೊಂಡು ಇದು ಲಾಸ್ಟ್ನೇ ಸತಿ ರುಬ್ಕೊತಾ ಇದ್ದೀನಿ. ತುಂಬ ಈಸಿ, ಮನೆಯಲ್ಲೇ ಆರಾಮಾಗಿ ಹೆಲ್ತಿಯಾಗಿ ಮಾಡ್ಕೊಬೋದು. ಇದು ಹಾಕ್ಕೊಂಡು ಕೆನೆ ಡೈಲಿ ಎತ್ತಿಕೊಂಡ್ರೆ ಒಂದು ವಾರದ್ದು ಆಗಲಿ. ಜಾಸ್ತಿ ಕಾಯಿಸೋರು ಹಾಲು 2 ಲೀಟ್ರ್ ಆ ಥರ, 1 ಲೀಟ್ರ್ ಕಾಯಿಸ್ತೀನಿ ನಾನು. 1 ಲೀಟ್ರ್ ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟು, ಅದನ್ನು ಹಾಕಿರ್ತೀನಿ. ಮತ್ತು ನೀವು ಯಾವ ಕಲರ್ ಪ್ಯಾಕೆಟ್ ಅಂತ ಏನು ಇದು ಮಾಡಬೇಡಿ. ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟೇ ನಾನು 1 ಲೀಟ್ರ್ ತೊಗೊಳ್ಳೋದು. ಆ 1 ಲೀಟ್ರಲ್ಲೇ ಕೆನೆ ಸಣ್ಣ ಉರಿಯಲ್ಲಿ ಕಾಯಿಸಿದ್ರೆ ಕೆನೆ ಕಟ್ಟುತ್ತಲ್ಲ, ಅದರಲ್ಲೇ ಇಷ್ಟು ಬೆಣ್ಣೆ ಬರುತ್ತೆ. ಮತ್ತು ಆಚೆ ಖರ್ಚಿಕ್ಕೋ ಅಂಥದ್ದೇನು, ಆರಾಮಾಗಿ ಮಾಡ್ಕೊಬೋದು ಮನೇಲಿ. ತುಪ್ಪ ಹೆಲ್ತಿಯಾಗಿರುತ್ತೆ ಇದೂ. ನಮ್ಮಮ್ಮ ಇದು ಮೊದಲು ಹಸು ಸಾಕೋಕ್ಕಿಂತ ಮುಂಚೆ ಮನೇಲಿ ಇದೇ ಥರನೇ ತುಪ್ಪ ಮಾಡ್ತಾಯಿದ್ರು. ಯಾವತ್ತೂ ಮನೇಲಿ ತುಪ್ಪ ಇಲ್ದಲೇ ಇರಲಿಲ್ಲ. ನೋಡಿ ಇವಾಗ ಇದನ್ನೆಲ್ಲ ಹಿಂಗೆ ಒಂದ್ರ ಮೇಲೆ ಒಂದು ಹಿಂಗೆ ಎತ್ತಿ ಹಿಂಗೆ ಹಾಕ್ಕೊಂಡ್ರೆ ಸಾಕು, ಬೆಣ್ಣೆ ನೀಟಾಗಿ ಬರುತ್ತೆ. ಅದು ಜಾಯಿಂಟ್ ಆಗಬೇಕಲ್ವ, ಅಂದರೆ ಎಲ್ಲ ಸೇರ್ಕೊಬೇಕಲ್ವ, ಎಲ್ಲ ಸೇರಿಕೊಂಡ್ರೆ ಉಂಡೆ ಥರ ಬರುತ್ತೆ. ಅದೆಲ್ಲದರಲ್ಲೂ ಮಿಕ್ಸ್ ಆಗಿರುತ್ತೆ ಮಜ್ಜಿಗೆಯಲ್ಲಿ ಬೆಣ್ಣೆ. ಅದನ್ನೆಲ್ಲ ಸೇರಿಸಿ ಈ ಥರ ಎತ್ತು ಒಂದು ಕಡೆ ಮಾಡಿಕೊಂಡ್ರೆ ನೋಡಿ ಇಷ್ಟಪ್ಪ ಕೈಯಲ್ಲಿ ಎತ್ತಕ್ಕಾಗ್ತಾಯಿಲ್ಲ. ಅದನ್ನು ಈ ಥರ ಉಂಡೆ ಮಾಡಬೇಕು. ಯಾಕೆಂದರೆ ಮಜ್ಜಿಗೆ ಇರುತ್ತೆ ಬೆಣ್ಣೆ ಜೊತೆ, ಅದು ಸೋರ್ತಾ ಇರುತ್ತೆ ಕೆಳಗಡೆ. ಈ ಥರ ಮಾಡ್ತಾ ಬೆಣ್ಣೆ ಎಲ್ಲ ಸೋರಿ ನೋಡಿ ಒಂಚೂರು ಕೈಗೆ ಅಂಟ್ಕೊಳ್ಳೋಂಗೆ ಎಷ್ಟು ಸಾಫ್ಟ್ ಬೆಣ್ಣೆ ಬಂದಿತ್ತು ಅಂದರೆ, ಕೈಯಲ್ಲೇ ಮುಟ್ತಾಯಿದ್ರೇ ಹಂಗೆ ತುಂಬ ಸಾಫ್ಟಾಗಿತ್ತು ಬೆಣ್ಣೆ ಮಾತ್ರ. ತುಂಬ ಸಾಫ್ಟಾಗಿತ್ತು, ಸಖತ್ತಾಗಿ ಅನಿಸ್ತಿತ್ತು ನಂಗೆ. ಫುಲ್ ಖುಷಿಯಾಗೋಯ್ತು ನೋಡಿ, ಇಷ್ಟಪ್ಪ ತೆಗೆದ್ನ ಅಂತ.
ಇದೆಲ್ಲ ನಮ್ಮ ಅತ್ತೆ ಮಾಡಿಕೊಡ್ತಾಯಿದ್ರು, ನಾವೇನು ಮಾಡ್ತಾ ಇರಲಿಲ್ಲ, ಗೊತ್ತಿಲ್ಲ. ಈಗ ಈ ಕಡೆ ಸಪ್ರೇಟ್ ಬಂದಮೇಲೆ ನಾನು ಮಾಡ್ತಾ ಇರೋದು ಅಷ್ಟೇ. ಮುಂಚೆ ಎಲ್ಲ ನಮ್ಮ ಅತ್ತೆನೇ ಮಾಡೋರು. ಈ ಥರ ಉಂಡೆ ಮಾಡಿದ್ರೆ ಮಜ್ಜಿಗೆ ಎಲ್ಲ ಇಳ್ಕೊಂಡು ಬೆಣ್ಣೆ ಸಪ್ರೇಟ್ ಆಗುತ್ತೆ. ನಾಲ್ಕು ಉಂಡೆ ಬಂದಿತ್ತು ಕೈಯಲ್ಲಿ ನಾನು ಮಾಡಿದಾಗ. ನಮ್ಮಮ್ಮಂಗೆ ಹೇಳಿದೆ, ಅಮ್ಮ ಈ ಥರ ಬಂದಿತ್ತು ನೋಡಮ್ಮಮ್ಮ. ಪರವಾಗಿಲ್ವೇ ಇಷ್ಟೊಂದು ಮಾಡಿಬಿಟ್ಟಿದ್ಯಾ ಅಂತ ಹೇಳ್ತಾಯಿದ್ರು. ನನಗೆ ಒಂಥರ ಖುಷಿ, ನಾನು ಮಾಡಿದ್ದಲ್ವಾ. ಏನೇ ಆದರೂ ನಾವು ಮಾಡಿದಾಗ ಅದೊಂದು ಖುಷಿನೇ ಬೇರೆ. ನಾವೇನಾದರೂ ಕೆಲಸ ಮಾಡಿದಾಗ ಆ ಖುಷಿನೇ ಬೇರೆ ಇರುತ್ತೆ. ಆವತ್ತು ನಂಗೆ ಆ ಖುಷಿ ಆಯಿತು. ಮತ್ತು 4 ಉಂಡೆ ಇದೆಲ್ಲ ಅದರಲ್ಲಿರುತ್ತೆ ಮಜ್ಜಿಗೆಯಲ್ಲಿ. ಹಿಂಗೆಲ್ಲ ಮಾಡಿ ಸೇರಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಸಿಗುತ್ತೆ. ನಾನು ಅಷ್ಟೊಂದೇನು ಫುಲ್ಲು ತಗೊಂಡಿಲ್ಲ, ಮಜ್ಜಿಗೆಯಲ್ಲಿ ಇನ್ನೂ ಇತ್ತು ಬೆಣ್ಣೆ ಸ್ವಲ್ಪ. ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಕ್ಕೊತೀನಿ, ಯಾಕೆಂದರೆ ಮಜ್ಜಿಗೆ ಸಾರು ಮಾಡ್ಕೊಬೋದು ಇದರಲ್ಲಿ. ಚೆನ್ನಾಗಿರುತ್ತೆ, ತುಂಬ ದಿನ ಇಡಬಾರ್ದು. ಇವಾಗ ತೆಗ್ದು ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಮಜ್ಜಿಗೆ ಸಾರು ಅಷ್ಟೇ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಏನು ವೇಸ್ಟ್ ಆಗೋಲ್ಲ. ಈಗ ಇದನ್ನು ಕಾಯಿಸ್ಕೊಳ್ಳೋದಷ್ಟೇ, ತುಪ್ಪ ಕಾಯಿಸ್ಕೊಳ್ಳೋದು. ಅದು ಮಜ್ಜಿಗೆ ಸಾರಿಗಾಯಿತು, ಇದು ಬೆಣ್ಣೆ ತುಪ್ಪ ಆಯಿತು. ಅಥವಾ ಬೆಣ್ಣೆನೇ ಯೂಸ್ ಮಾಡ್ಕೊಬೋದು. ಏನು ಎಕ್ಸ್ಟ್ರಾ ಏನೂ ತಂದಿಲ್ಲ, ದಿನ ಹಾಲು ಕಾಯಿಸೋದ್ರಲ್ಲೇ ಮಾಡ್ಕೊಂಡಿರೋದಷ್ಟೇ ಇದು. ಇದಕ್ಕೆ ಒಂದು 5-6 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಬೇಕು. ಆ ಬೆಣ್ಣೆ ಕಾಯೋ ಟೈಮಲ್ಲೇ ಹಾಕ್ತಾ ಇರೋದು. ಬೆಣ್ಣೆ ಬಿಸಿಗಿಡೋದು, ಬೆಳ್ಳುಳ್ಳಿ ಸುಳ್ಕೊಂಡು ಜಜ್ಜಿಬಿಟ್ಟು ಹಾಕೋದು. ಇದು ಪುಡಿ ಮಾಡ್ಕೊಂಡಿದ್ವಲ್ವ ಆವಾಗಲೇ ಹುರಿದು ಮೆಂತ್ಯನ, ಅದನ್ನ 1 ಸ್ಪೂನ್ ಹಾಕ್ಬೇಕು. ಇದಿಷ್ಟು 4 ಉಂಡೆ ಬೆಲ್ಲ ಅಂತೀನಿ, 4 ಉಂಡೆ ಬೆಣ್ಣೆಗೆ 1 ಸ್ಪೂನಷ್ಟು ಅದು ಪೌಡ್ರ್ ಹಾಕಬೇಕು ಅಷ್ಟೇ, ಇನ್ನೇನು ಹಾಕೋಂಗಿಲ್ಲ. ಬೇಕಂದರೆ ಎಳೆ ಮಕ್ಕಳಿಗೆ ತೀರಾ ಶೀತ ಏನಾದರೂ ಆಗ್ಬೋದು ತೀರಾ ಎಳೆ ಮಕ್ಳಿಗೆ ಕೊಡೋದಾದರೆ ಒಂದು 4 ಮೆಣಸು ಹಾಕಿ. ಬೆಳ್ಳುಳ್ಳಿನೇ ಆ್ಯಕ್ಚುಲಾಗಿ ಒಳ್ಳೆ ಮೆಡಿಸನ್ನು ಮಕ್ಕಳಿಗೆ, ಅದಕ್ಕಿಂತ ಇನ್ನೇನು ಎಕ್ಸ್ಟ್ರಾ ಬೇಕಿಲ್ಲ. ಏನೂ ಶೀತ ಏನೂ ಆಗೋಲ್ಲ. ಫಸ್ಟ್ ಕೊಡ್ತಾಯಿದ್ದೀವಿ, ಇನ್ನೂ ಚಿಕ್ಕ ಪಾಪು ಅಂದರೆ ಒಂದು 4 ಕಾಳು ಮೆಣಸು ಹಾಕ್ಬೋದು. ತುಂಬ ಎಳೆ ಮಗುಗಾದರೆ ಅಷ್ಟೇ, ಮನೆ ಮಾಮೂಲಿಯವ್ರಿಗಾದರೆ ಏನಿಲ್ಲ, ಬೆಳ್ಳುಳ್ಳಿನೇ ಸಾಕು. ಬೆಳ್ಳುಳ್ಳಿನೇ ತುಂಬ ಒಳ್ಳೆ ಮೆಡಿಸನ್ನು. ಇನ್ನು ಇಷ್ಟು ಹಾಕ್ಕೊಂಡ್ರೆ ಸಾಕು. ಮೆಂತ್ಯನೂ ಮೆಡಿಸನ್ನೇ, ಅದು ಒಳ್ಳೆಯದು ಬಾಡಿಗೆ. ಇನ್ನೇನು ಎಕ್ಸ್ಟ್ರಾ ಇನ್ನೇನು ಬೇಡ. ಇದಿಷ್ಟು ಹಾಕ್ಕೊಂಡ್ರೇ ಗಮ್ ಅಂತ ಬರ್ತಾಯಿತ್ತು ಸ್ಮೆಲ್ಲು, ತುಂಬ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಇದು ಈ ಟೈಮಲ್ಲಿ ಉಕ್ಕುತ್ತೆ. ಲೋ ಫ್ಲೇಮಲ್ಲೇ ಇರಬೇಕು ತುಪ್ಪ ಕಾಯಿಸ್ಬೇಕಾದ್ರೆ. ಮಾತ್ರ ಇಲ್ಲಿ ಇಟ್ಬಿಟ್ಟು ಆಗುತ್ತೆ ಒಂದು 5 ನಿಮಿಷ ಈ ಕಡೆ ಹೋಗ್ಬಿಟ್ಟು ಬರೋಣ, ಅದೆಲ್ಲ ಆಗಲ್ಲ. ಅಲ್ಲೇ ನಿಂತಿರಬೇಕು, ತುಪ್ಪ ಆಗೋವರೆಗೂ ಅಲ್ಲೇ ನಿಂತಿರಬೇಕು. ಅದು ಇವಾಗ ಬರ್ರಂತ ಉಕ್ಕು ಬಂದು ಎಲ್ಲ ಚೆಲ್ಬಿಡುತ್ತೆ. ಆವಾಗ ಬೇಕಂದರೆ ಆಫ್ ಮಾಡಿಬಿಡಿ. ಉಕ್ಕಿ ಇನ್ನೇನು ಚೆಲ್ಲುತ್ತೆ, ಅದಾಗಲ್ಲ ನಮಗೆ ಅಂದರೆ ಆಫ್ ಮಾಡಿಬಿಡಿ. ಇಲ್ಲ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಏನಾಗಲ್ಲ. ಉಪ್ಪು ಅಂತ ಉರುಬ್ಕೊಂಡು ನಿಧಾನಕ್ಕೆ ಕಡಿಮೆಲೇ ಇರಬೇಕದು. ಏನಾದರೂ ಅದು ಮೀರಿ ಇಲ್ಲ ಉಕ್ತೈತೆ ಅನಿಸಿದ್ರೆ ಫಸ್ಟ್ ಟೈಮ್ ಮಾಡೋರ್ಗಲ್ವ ಒಂಥರ ಇದಾಗೋಗುತ್ತೆ. ಆಫ್ ಮಾಡಿಬಿಡಿ ಒಲೆನ, ಮತ್ತೆ ಹಚ್ಕೊಂಡು ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ಹಿಂಗೆ ತಿರುಗಿಸ್ತಾ ಬಾಯಲ್ಲಿ ಉಪ್ಪು ಅಂತ ಇದ್ದರೆ ಅದೇನು ಉಕ್ಕಲ್ಲ, ಹಂಗೆ ಇರುತ್ತೆ. ಈ ಥರ ಇದೆಲ್ಲ ಹೋಗಿ ಮತ್ತೆ ತುಪ್ಪ ಕಾಣಿಸುತ್ತೆ, ಇದೆಲ್ಲ ಹೋಗಬೇಕು. ಬಿಳಿ ನೊರೆ ಇದು ಫುಲ್ಲು ಹೋಗಬೇಕು. ಇದು ಈ ಥರ ಉಕ್ಕು ಬಂದುಬಿಡುತ್ತೆ. ಮಾತ್ರ ತುಪ್ಪ ಕಾಯ್ಸೋಕೆ ಇಟ್ಟರೆ ಒಲೆ ಮೇಲೆ ಅಲ್ಲೇ ನಿಂತಿರಬೇಕು, ಎಲ್ಲೂ ಹೋಗಂಗಿಲ್ಲ. ಅದು ಕಾಯಿಲಿ ಆ ಕಡೆ ಹೋಗೋಣ ಈ ಕಡೆ ಹೋಗೋಣ ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಒಂದೇ 1 ನಿಮಿಷ ಸಾಕು, ಅದು ಫುಲ್ಲು ಸುಟ್ಟೋಗ್ಬಿಡುತ್ತೆ, ಸೀದೋಗುತ್ತೆ ತುಪ್ಪ. ಅವಾಗ ಚೆನ್ನಾಗಿರಲ್ಲ, ಸ್ಮೆಲ್ ಬಂದುಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಇಷ್ಟು ಮಾಡಿದ್ದು ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ಈ ಥರ ಮಾಡ್ತಾಯಿದ್ರೆ ಆ ಬಿಳಿ ನೊರೆಲ್ಲ ಹೋಗಿ ತುಪ್ಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಲೇಟೇ, ಅಷ್ಟು ಬೇಗ ಏನು ಬರಲ್ಲ ತುಪ್ಪ, ಲೇಟ್ ಆಗುತ್ತೆ. ವೆಯ್ಟ್ ಮಾಡಬೇಕಲ್ಲ ನಿಂತ್ಕೊಂಡು, ಒಲೆ ಮುಂದೆನೇ ನಿಂತ್ಕೊಂಡು ಅದು ಬಿಳಿ ನೊರೆಲ್ಲ ಹೋಗೋವರೆಗೂ ನೋಡ್ಕೊತಾ ಇರಬೇಕು. ಈಗ ನೋಡಿ ಬಿಳಿ ನೊರೆ ಎಲ್ಲ ಹೋಯ್ತು. ಈಗ ಒಂಚೂರು ಲೈಟಾಗಿ ಬರ್ತಾಯಿದೆ ತುಪ್ಪ. ಇದು ಪೂರ್ತಿ ಬಂದಿರಲ್ಲ, ಇಷ್ಟಕ್ಕೆ ಆಫ್ ಮಾಡೋದಲ್ಲ. ಇನ್ನೂ ಒಂದು ಸತಿ ದಪ್ಪಗೆ ಗುಳ್ಳೆ ಬರುತ್ತೆ. ಆ ದಪ್ಪ ಗುಳ್ಳೆ ಎಲ್ಲ ಬಂದು ಹೋದ್ಮೇಲೆ ತುಪ್ಪ ಮೇಲೆ ಬಂದು ಕೆಳಗಡೆ ತಳದಲ್ಲಿ ಇದು ಉಳ್ಕೊಳ್ಳುತ್ತೆ, ಬೆಳ್ಳುಳ್ಳಿ ಬೆಣ್ಣೆದು ಗಷ್ಟ ಎಲ್ಲ. ಆ ಟೈಮಲ್ಲಿ ಆಫ್ ಮಾಡ್ಕೊಬೇಕು. ಇದು ಈಗಲೂ ತುಪ್ಪ ಬಂದಿರಲ್ಲ, ಹಿಂಗೆ ಮಳ್ತಾ ಇರುತ್ತೆ ಚೆನ್ನಾಗಿ. ಈಗ ಒಂಚೂರು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಇನ್ನು ಇವಾಗಲೂ ತುಪ್ಪ ಬಂದಿರಲ್ಲ. ಇದೆಲ್ಲ ಹೋಗಿ ಮತ್ತೆ ಇನ್ನೂ ಒಂದು ಸತಿ ದಪ್ಪು ಗುಳ್ಳೆ ಬರುತ್ತೆ, ಆವಾಗ ನೋಡ್ಕೊಳ್ಳಿ.
ಈಗ ಮತ್ತೆ ದಪ್ಪ ದಪ್ಪು ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ಹೋಗುತ್ತೆ, ಇದೆಲ್ಲ ಹೋಗಿ ಮತ್ತೆ ತುಪ್ಪ ಉಳಿಯುತ್ತೆ. ಆವಾಗ ನೋಡ್ಕೊಬೇಕು. ಈ ಥರನೂ ಬಂದು ಹೋಗುತ್ತೆ. ನಿಧಾನಕ್ಕೆ ಉಪ್ಪು ಮಾಡಿಕೊಂಡು ಅಲ್ಲೇ ನಿಂತ್ಕೊಳ್ತಾ ಇರಿ. ಹಂಗೇನು ತಿರುಗಿಸೋದೇನು ಬೇಡ, ನಾನು ಸುಮ್ಮನೆ ತಿರುಗಿಸ್ತಾ ಇದ್ದೀನಿ ಅಷ್ಟೇ. ಇವಾಗೇನು ಉಕ್ಕಲ್ಲ, ಫಸ್ಟ್ ಟೈಮ್ ಉಕ್ಕಿಬಿಡುತ್ತೆ, ಕಡಿಮೆ ಇದ್ದರೂ ಉಕ್ಕುತ್ತೆ. ಈಗೇನು ಉಕ್ಕಲ್ಲ, ಅದು ನೀಟಾಗಿ ದಪ್ಪ ಗುಳ್ಳೆಲ್ಲ ಹೊಡ್ಕೊಂಡು ತುಪ್ಪ ಬರುತ್ತೆ. ಈಗ ಸ್ವಲ್ಪ ತುಪ್ಪ ಬಂದಿದೆ ನೋಡಿ, ಇದೆಲ್ಲ ಕರಗುತ್ತೆ, ಅದೆಲ್ಲ ಹೋಗಿ ಇನ್ನೂ ತುಪ್ಪ ಬರುತ್ತೆ. ಇದೆಲ್ಲ ಕರಗ್ಬಿಟ್ಟು ಹೋಗಿ ತಳಗೆ ಕೂತ್ಕೊಳ್ಳುತ್ತೆ. ಬಿಳಿದು ಬೆಣ್ಣೆದೆಲ್ಲ ಹೋಗಿ ಬಿಳಿ ಬಿಳಿಗೆ ಹೋಗ್ತಾಯಿತ್ತಲ್ಲ, ಅದೆಲ್ಲ ಕರಗ್ಬಿಟ್ಟು ಕೆಳಗಡೆ ಹೋಗಿ ತಳಗೆ ಕೂತ್ಕೊಂಡು ಮೇಲೆ ತುಪ್ಪ ಬರುತ್ತೆ. ಆವಾಗ ಇನ್ನೊಂದು ಒಂದು 5 ನಿಮಿಷ ಈಗ ಬರ್ತಾಯಿದೆ ತುಪ್ಪ, ಇವಾಗ ಬರ್ತಾಯಿದೆ. ಆವಾಗಲೇ ಎಷ್ಟೊಂದು ಬಿಳಿ ನೊರೆ ಬರೀ ಬೆಳ್ಳಗಿತ್ತು, ಎಲ್ಲೋ ಒಂದು ಚೂರು ತುಪ್ಪ ತೇಲ್ತಾಯಿತ್ತು. ಇವಾಗ ಬಂದಿದೆ ನೋಡಿ, ಇನ್ನೂ ಬರುತ್ತೆ, ಇನ್ನೂ ಕಾಯಿಸ್ಬೇಕು. ಈಗ ಆಗಿದೆ, ಇದು ತುಪ್ಪ ಬಂದಿದೆ. ಈಗ ನೋಡಿ ಹಿಂಗೆ ತಪ್ಪಲೆ ಇಟ್ಕೊಂಡು ಹಿಂಗಂದರೆ ಮೇಲೆ ತುಪ್ಪ ಹೋಗಿ ಕೆಳಗಡೆ ಎಲ್ಲ ಇದೋಗಿರುತ್ತೆ ಗಷ್ಟ. ಈ ಟೈಮಲ್ಲಿ ಆಫ್ ಮಾಡಿಬಿಡಿ. ಆ ಬಿಸಿ ಆರ್ಕೊಳಕ್ಕೆ ಬಿಡ್ತೀರಲ್ಲ, ಆ ಬಿಸಿಲೇ ತುಪ್ಪ ಕಾಯ್ದೋಗುತ್ತೆ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಹೊತ್ತು ಬಿಸಿ ಮಾಡ್ಬೋದು, ಆದರೆ ಸೀದ್ಬಿಡುತ್ತೆ. ಒಂದು 5 ನಿಮಿಷ ಇದಾದರೂ ಸೀದ್ಬಿಡುತ್ತೆ. ಇದು ತಪ್ಪಲೆ ಒಲೆ ಎಲ್ಲ ಬಿಸಿ ಇರುತ್ತಲ್ಲ, ಈ ಟೈಮಲ್ಲಿ ಆಫ್ ಮಾಡಿದ್ರೆ ಆ ಬಿಸಿಗೇ ಇನ್ನೂ ಎಕ್ಸ್ಟ್ರಾ ಕಾಯ್ಕೊಳ್ಳುತ್ತೆ ತುಪ್ಪ. ಇದರ ಎಲ್ಲ ಬೆಳ್ಳುಳ್ಳಿ ಅದೆಲ್ಲ ಕೆಳಗಡೆ ಹೋಗಿ ಕೂತಿದೆ ನೋಡಿ, ಈ ಟೈಮಲ್ಲಿ ಆಫ್ ಮಾಡಿಬಿಡಿ. ಆಮೇಲೆ ಈ ಕಲರ್ ಇರಬೇಕು ತುಪ್ಪದ್ದು, ಈ ಕಲರ್ ಇದ್ದಾಗಲೇ ಆಫ್ ಮಾಡಿಕೊಂಡ್ರೆ, ಈ ಥರ ನೋಡಿಕೊಂಡು ಆಫ್ ಮಾಡಿಕೊಂಡ್ರೆ ತುಪ್ಪ ಮೇಲೆ ತೇಲಿ ಆವಾಗ ಗೊತ್ತಾಗುತ್ತೆ. ಆ ಟೈಮಲ್ಲಿ ಈ ಕಲರು ಈ ಥರ ನೋಡಿ, ಇದನ್ನು ನೋಡಿ ಆಫ್ ಮಾಡಿಬಿಡಿ, ಆವಾಗ ಕರೆಕ್ಟಾಗಿರುತ್ತೆ. ಇದನ್ನು ನಿಮಗೆ ಯಾವುದಕ್ಕೆ ಒಂದು ಅರ್ಧ ಗಂಟೆ ಆರಕ್ಕೆ ಬಿಡಬೇಕು, ಆರ್ಕೊಬೇಕು. ತುಪ್ಪ ಆರ್ಕೊಂಡ್ಮೇಲೆ ತುಪ್ಪದ ಬಾಟ್ಲಿಗೆ ಸೋಸ್ಕೊಬೇಕು, ಟೀ ಸೋಸೋದ್ರಲ್ಲಿ ಸೋಸಿದ್ರೆ ಆಗುತ್ತೆ. ಅಷ್ಟೇ ಇದು ತುಪ್ಪ ಕಾಯಿಸೋದು. ಈ ಕಾಯೋ ಟೈಮಲ್ಲಿ ಒಂದು 5 ನಿಮಿಷ ನಿಗಾ ಕೊಟ್ಟು ನೋಡಿಕೊಂಡ್ರೆ ಸಾಕು. ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ತುಪ್ಪ ಕಾಯಿಸೋದು ಅವ್ರ ಹತ್ರ ಶೇರ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.